ರಂಗನತಿಟ್ಟು ಪಕ್ಷಿಧಾಮ ಅಥವಾ ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ ಇದು ನಮ್ಮ ಕರ್ನಾಟಕದ ಮಂಡ್ಯ ಡಿಸ್ಟ್ರಿಕ್ನಲ್ಲಿ ಬರುತ್ತೆ. ಇದು ಕರ್ನಾಟಕದ ಅತಿ ದೊಡ್ಡ ಬರ್ಡ್ ಸ್ಯಾಂಚುರಿ. ಇದು ಸುಮಾರು 40 ಎಕರೆ ಜಾಗದಲ್ಲಿದೆ. ಇಲ್ಲಿ ನಾವು 6 ಸಣ್ಣ ಸಣ್ಣ ದ್ವೀಪಗಳನ್ನು ನೋಡ್ಬೋದು. ಈ ದ್ವೀಪದಲ್ಲಿ ಸುಮಾರು 8,000 ಪಕ್ಷಿ ಗೂಡುಗಳಿದೆಯಂತೆ ನೋಡಿ. ಇಲ್ಲಿಗೆ ಸುಮಾರು 170 ವೆರೈಟೀಸ್ ಆಫ್ ಬರ್ಡ್ಸ್ ಬರುತ್ತೆ. ಅಟ್ ಎ ಟೈಮ್ ಕೆಲವೊಮ್ಮೆ 40,000 ಬರ್ಡ್ಸ್ ಇರುತ್ತಂತೆ ನೋಡಿ. ಇಲ್ಲಿಗೆ ಪಕ್ಷಿಗಳು ಮೋಸ್ಟ್ಲಿ ಫ್ರಮ್ ಸೈಬೀರಿಯಾ, ಲ್ಯಾಟಿನ್ ಅಮೇರಿಕಾ ಮತ್ತು ನಾರ್ತ್ ಇಂಡಿಯಾದಿಂದ ಪಕ್ಷಿಗಳು ಬಂದು ಮೊಟ್ಟೆ ಇಟ್ಟು ಮರಿ ಮಾಡಿ ನಂತರ 6 ತಿಂಗಳಾದಮೇಲೆ ಹಾರಿ ಹೋಗ್ತಾವಂತೆ. ಇಲ್ಲಿ ನೋಡಿ ಆ ಜಾತಿಯ ಪಕ್ಷಿಗಳು ಒಟ್ಟಾಗೆ ಇರ್ತವೆ. ಇದು ಪಕ್ಷಿಗಳಿಗೆ ಸ್ವರ್ಗ ಅಂತಲೇ ಹೇಳಬಹುದು. ಯಾಕೆ ಅಂದರೆ ಇಲ್ಲಿ ತುಂಬ ಮರಗಳಿವೆ, ಆರಾಮಾಗಿ ಗೂಡು ಕಟ್ಕೋಬೋದು. ಮತ್ತು ಆಹಾರಕ್ಕಾಗಿ ಇಲ್ಲಿ ಸಾಕಷ್ಟು ಮೀನುಗಳಿದೆ. ಅದಕ್ಕೆ ಸೂಕ್ತವಾಗಿದೆ. ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ ಎಂಟ್ರಿ ಟಿಕೆಟಿನ ಬೆಲೆ ಬಂದು 75 ರುಪೀಸ್ ಇದೆ. ನೀವು ಬೋಟಿಂಗ್ ಹೋಗಬೇಕಂದ್ರೆ 100 ರುಪೀಸ್ ಪೇ ಮಾಡಬೇಕಾಗುತ್ತೆ. ಸೊ ಟೋಟಲಿ 175 ರುಪೀಸ್ ಪರ್ ಪರ್ಸನ್. ನೀವು ಬೋಟಿಂಗ್ ಖಂಡಿತ ಹೋಗಿ, ಯಾಕೆಂದರೆ ಅದು ನಮಗೆ ಐಲ್ಯಾಂಡ್ ಪಕ್ಕದಲ್ಲೇ ಕರ್ಕೊಂಡು ಹೋಗ್ತಾರೆ. ಪಕ್ಷಿಗಳನ್ನ ಬಹಳ ಹತ್ತಿರದಿಂದ ನೋಡ್ಬೋದು. ಮತ್ತು ಮೊಸಳೆಗಳು ಆ ಬಂಡೆ ಮೇಲೆ ಮಲಗಿರೋದು ಅದರ ಪಕ್ಕದಲ್ಲೇ ಕರ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿದೆ. ಮೇಯ್ನ್ ಇಲ್ಲಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಅವರು ಅಷ್ಟು ಥರ ಬರ್ಡ್ಸ್ ನಮಗೆ ಎಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ. ಈ ರಂಗನತಿಟ್ಟಿನಲ್ಲಿ ಸುಮಾರು 100 ಮೊಸಳೆಗಳಿದೆ. ನಮಗೆ ಬೋಟಿಂಗ್ನಲ್ಲಿ ಹೋಗುವಾಗ ಅದರ ಪಕ್ಕದಲ್ಲೇ ಕರ್ಕೊಂಡು ಹೋಗ್ತಾರೆ. ಈ ಮೊಸಳೆಗಳು ಸಾಮಾನ್ಯವಾಗಿ ನಮಗೇನು ಮಾಡೋದಿಲ್ಲ. ಪ್ಲಸ್ ನಾವು ಯಾವುದೇ ತರಹದ ಆಹಾರ ಹಾಕಬಾರ್ದು ಅದಕ್ಕೆ. ಅದು ಅಭ್ಯಾಸ ಆಗಿಬಿಟ್ರೆ ಮತ್ತೆ ಎಲ್ಲ ಬೋಟ್ನ ಹತ್ರ ಬರುತ್ತಂತೆ ಆಹಾರ ಸಿಗುತ್ತೆ ಅಂತ. ಇಲ್ಲಿ ಬೆಸ್ಟ್ ಟೈಮ್ ಟು ವಿಸಿಟ್ ಡಿಸೆಂಬರಿಂದ ಜೂನ್ವರೆಗೂ. ಸೊ ಎಲ್ಲರೂ ಪ್ಲ್ಯಾನ್ ಮಾಡಿ ಒಮ್ಮೆ ಖಂಡಿತವಾಗ್ಲೂ ಬನ್ನಿ. ಇಲ್ಲಿನ ಮೊಸಳೆಗಳಿಗೆ ಪಕ್ಷಿಗಳು ಮತ್ತು ಮೀನು ಆಹಾರ ಅವೇ ಬೇಟೆಯಾಡಿ ತಿಂತವೆ. ಇಲ್ಲಿ ಸಿಬ್ಬಂದಿ ವರ್ಗದವರು ಯಾರೂ ಅದಕ್ಕೆ ಆಹಾರ ಏನು ಹಾಕೋದಿಲ್ಲ.
ರಂಗನತಿಟ್ಟು ಸ್ಥಾಪನೆಯಾಗಲು ಮುಖ್ಯ ಕಾರಣ ಮೈಸೂರಿನ ಅರಸರು ಮತ್ತು ಪಕ್ಷಿ ವಿಜ್ಞಾನಿಯಾದ ಸಲೀಂ ಅಲಿಯವರು. ಇದರಿಂದ ಬಹಳಷ್ಟು ಪಕ್ಷಿ ಪ್ರಿಯರಿಗೆ ಬಹಳ ಅನುಕೂಲವಾಗಿದೆ. ಇಲ್ಲಿ ವಾಚ್ ಟವರ್ ಇದೆ. ಇದರ ಮೇಲೆ ಹತ್ತಿ ನಾವು ಪೂರ್ತಿ ರಂಗನತಿಟ್ಟನ್ನು ವೀಕ್ಷಿಸಬಹುದು. ಮತ್ತು ಅದೇನು 6 ಐಲ್ಯಾಂಡ್ ಇದೆ ಅದು ನಮಗೆ ಪೂರ್ತಿಯಾಗಿ ಕಾಣುತ್ತೆ. ಪ್ಲಸ್ ಪಕ್ಷಿಗಳನ್ನು ನಾವು ಇಲ್ಲಿಂದನೇ ನಾವು ಫೋಟೋ ಗೀಟೋ ತೊಗೊಳ್ಳೋಕ್ಕೆ ಒಳ್ಳೆಯ ಸ್ಥಳ ಇದು.